ಓಕೆ ಥ್ಯಾಂಕ್ ಯು. ಪದಾಧಿಕಾರಿಗಳಿಗೆ ಮತ್ತು ಲಾರಿ ಮಾಲೀಕರಿಗೆ ನನ್ನ ಧನ್ಯವಾದಗಳು ಮತ್ತು ಮಾಧ್ಯಮ ಸ್ನೇಹಿತರು ಮತ್ತು ನಮ್ಮ ಸಾರುಗಳು, ಇದರಲ್ಲಿ ನಮ್ಮ ಗುರುಗಳು ಎಲ್ಲರಿಗೂ ಧನ್ಯವಾದಗಳು ಮತ್ತು ಪೊಲೀಸ್ ಅಧಿಕಾರಿ ಸಿಬ್ಬಂದಿದವರಿಗೂ ಧನ್ಯವಾದಗಳು. ಇವತ್ತು ನಾನು ಸತತ 2 ವರ್ಷ ಲಾರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಇಲ್ಲಿ ಕುಂತು ಕೊರತೆ ಎಲ್ಲ ನೋಡಿದಾಗ ಒಬ್ಬ ಲಾರಿ ಓನರನ್ನೇ ಇಲ್ಲಿ ಅಧ್ಯಕ್ಷನಾಗಿ ಇರಬೇಕಂತ ಎಲ್ಲ ಪ್ರತಿಯೊಬ್ಬರು ಲಾರಿ ಓನರ್ದು ಒಂದು ಕೂಗು. ಹಂಗಾಗಿ ಪ್ರತಿಯೊಂದು ಈಗ ಇದರಲ್ಲಿ ಸತತ 3 ಬ್ಯಾಚ್ಗಳಂತ ಆಗಿದ್ವು. ಆ ಪಕ್ಷ ಈ ಪಕ್ಷ ಆ ಬಣ ಈ ಬಣ ಅನ್ಕೊಂಡು ಅವೆಲ್ಲ ಒಗ್ಗೂಡಿಸಿ ನಾವು ಇವತ್ತು ಲಾರಿ ಮಾಲೀಕನಾಗಿ ಲಾರಿ ಅಧ್ಯಕ್ಷನಾಗಿ ಚೆಲ್ಲ ಮಹೇಶ್ನವರನ್ನ ಮಾಡಿದೀವಿ. ಈಗ ಪ್ರತಿಯೊಂದು ಗ್ರೂಪ್ ಅಲ್ಲಿ 3 ಗುಂಪುಗಳು ಏನಿದ್ವು, ಎಲ್ಲಾ ಗುಂಪುಗಳಲ್ಲಿ ಇಬ್ಬಿಬ್ಬರನ್ನ ನಾವು ತಗೊಂಡು ಅದರಲ್ಲಿ ಕಾರ್ಯಾಧ್ಯಕ್ಷ ಮತ್ತೆ ಸೆಕ್ರೆಟರಿ, ಟ್ರೆಜರು, ಈ ಉಪಾಧ್ಯಕ್ಷರನ್ನ, ಗೌರವಾಧ್ಯಕ್ಷರನ್ನ ಪ್ರತಿಯೊಂದು ಬಾಡಿ ನೇಮಕವನ್ನು ಮಾಡಿದೀವಿ. ಈಗ 3 ವರ್ಷದ್ದು ಏನು ಆಡಿಟಿಂಗ್ ಪೆಂಡಿಂಗ್ ಇತ್ತು DRC ಹತ್ರ ನಾವೆಲ್ಲ ಕೊಟ್ಟು ಸಬ್ಮಿಟ್ ಮಾಡಿ ಕಾನೂನುಬದ್ಧವಾಗಿ ಏನೇನು ಈ ಲಾರಿ ಸಂಘದ ಅಧ್ಯಕ್ಷರು ಮಾಡಬೇಕು ಆ ಚೌಕಟ್ಟಲ್ಲಿ ನಾವು ಎಲ್ಲ ಸೇರ್ಕೊಂಡು ಲಾರಿ ಓನರ್ ಮಾಡಿದ್ದಾರ. ನನಗೂ ಇಲ್ಲ ಸರ್, ಯಾರು ವಿರೋಧ ವ್ಯಕ್ತಪಡಿಸಿಲ್ಲ. ಈಗ ಪ್ರತಿಯೊಂದು ಸತಿ ಇಲ್ಲಿ ಲಾರಿ ಸಂಘದ ಅಧ್ಯಕ್ಷರಾಗದೆ ಎಲ್ಲ ಲಾರಿ ಓನರ್ಗಳು ಅದೇ ಕಾರಣಕ್ಕೆ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಜನ ಸರ್, ಇಲ್ಲಿ ಪೊಲೀಸ್ ಅಧಿಕಾರಿಗಳು ಪ್ರತಿಯೊಂದು ಸತಿ ಲಾರಿ ಓನರ್ಗಳು ಮಾಲೀಕರ ಹತ್ರ ಬರ್ತಾರ ಸರ್. ಯಾಕಂದ್ರೆ ಲಾರಿ ಓನರ್ಗಳು ಈಗ ಪ್ರತಿಯೊಬ್ಬರು ಈ ಸಂಘ ಸಂಸ್ಥೆ ಅಂದ್ರೆ ಈಗೆಲ್ಲ ಟ್ರಾನ್ಸ್ಪೋರ್ಟ್ ಮಾಲೀಕರು, ಲಾರಿ ಮಾಲೀಕರು ಅಂದ್ರೆ ಪ್ರತಿಯೊಂದು ಜಾಗದಲ್ಲಿ ಹೋಗಿ ಓಡಾಡ್ಕೊಂಡು ಬರೋಂಥ ವ್ಯಕ್ತಿಗಳು. ಅವರಿಗೆ ಕೆಲವು ಈ ಸಂಘ ಸಂಸ್ಥೆ ಬಗ್ಗೆ ಯಾರಿಗೂ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಇದರಲ್ಲಿ ಗೊತ್ತಿರೋಂಥ ವ್ಯಕ್ತಿಗಳು ಒಂದು 10 ರಿಂದ 20 ಜನ ಮಾತ್ರ ಲಾರಿ ಓನರ್ ಮಾಲೀಕರು ಗೊತ್ತಾಗುತ್ತೆ. ಇದು ಯಾವ ತರ ಡಾಕ್ಯುಮೆಂಟ್ ಆಗಿದೆ ಅಂತ ಏನೋ ಒಂದು ಊಹಾಪೋಹದಿಂದ ಯಾರೋ ಒಬ್ರು ಹೇಳಿದಕ್ಕೋಸ್ಕರ ಅವರು ಅನುಮಾನ ಪಟ್ಕೊಂಡು ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಬಂದಿದ್ರು. ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಬಂದಾಗ ನಾವು ಏನೇನು ಈ ಮಾತಾಡಬೇಕೋ ಎಲ್ಲ ಅವ್ರಿಗೆ ಕಾನೂನು ಚೌಕಟ್ಟಲ್ಲಿ ನಮ್ಮ ಹತ್ರ ಏನು ಡಿಪಾರ್ಟ್ಮೆಂಟ್ ಅಲ್ಲಿ ರಿಜಿಸ್ಟರ್ ಆಗಿ ಏನು ಕಾಪಿ ಇದು ಅದನ್ನೆಲ್ಲ ನಾವು ತೋರಿಸಿದ ಮೇಲೆ ಅವರು ಸಮೇತ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಕಾನೂನು ಚೌಕಟ್ಟು ಹೆಂಗಿರುತ್ತೋ ಹಂಗನ್ನು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಸರ್, ಮಾಜಿ ಅಧ್ಯಕ್ಷರು ಲಾರಿ ಮಾಲೀಕರ ಅವ್ರನ್ನ ಸುಮ್ಮನಿರಂತೆ ಎಲ್ಲರನ್ನು ಪರಿಗಣನೆ ಮಾಡಿಲ್ಲ, ಎಲ್ಲರನ್ನು ಪರಿಗಣನೆ ಮಾಡಿಲ್ಲ, ನೇರವಾಗಿ ಸರ್. ಈಗ ಒಮ್ಮತದಿಂದ ನಾನು ಲಾರಿ ಅಧ್ಯಕ್ಷನಾಗಿ 2 ವರ್ಷ ಸತತ ಕೆಲಸ ಮಾಡಿದ್ದೀನಿ. ಈಗ ಪ್ರತಿಯೊಬ್ಬರು ಲಾರಿ ಓನರ್ಗಳು ಎಲ್ಲ ಚೆಲ್ಲ ಮಹೇಶ್ ಆದ್ರೆ ಬಹಳ ಒಳ್ಳೇದು ಅಂತ ಹೇಳಿ ಅವ್ರ ಅಭಿಪ್ರಾಯ ತಗೊಂಡೆ ನಾನು ಬಂದಿರೋ ಸರ್. ನನಗೂ ರಾತ್ರಿ ಏಕಾಏಕಿ ರಾತ್ರಿ ಕಾಲ್ ಬಂತು, ಅಣ್ಣ ಹಿಂಗ್ ಆಡಿಟಿಂಗ್ ಮಾಡಿಸಿದೀವಿ. ಇದರಲ್ಲಿ ಸಾಕಷ್ಟು ಸೀನಿಯರ್ಗಳು ಇದ್ದಾರೆ ಸರ್. 27 ವರ್ಷ 30 ವರ್ಷದಿಂದ ಲಾರಿ ಅಸೋಸಿಯೇಷನ್ ನಲ್ಲಿ ಇದಾರ. ಅವರು ಗೈಡ್ಲೈನ್ಸ್ ಎಲ್ಲ ತಗೊಂಡು ಕಾನೂನು ಡಿಪಾರ್ಟ್ಮೆಂಟ್ ಏನು DRC ಕಾನೂನು ಚೌಕಟ್ಟು ಏನೈತೋ ಅದ್ರ ಪ್ರಕಾರ ಮಾಡೇ ಇದೀವಿ ಸರ್. ಅಧ್ಯಕ್ಷ ಯಾಕೆ ಅಧ್ಯಕ್ಷ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಪ್ರತಿ ಸಾರಿ ಇದು ಗೊಂದಲ ಆಗುತ್ತೆ? ಇದು ಒಂದೇನಲ್ಲ, ಇದಕ್ಕಿಂತ ಮುಂಚೆ ನೀವಾದವು ಹಂಗೆ, ಅದಕ್ಕಿಂತ ಮುಂಚೆ ಮುಖ್ಯವಾದವು ಹಂಗೆ, ಅದಕ್ಕಿಂತ ಮುಂಚೆ ಬೇರೆಯವರು ಆದವರು ಹಿಂಗೆ ಪರಿಸ್ಥಿತಿ. ಈ ಕನಿಷ್ಠ 15 ವರ್ಷದಿಂದಲೂ ಹಿಂಗೆ ಆಗ್ತದೆ ಸರ್. ಈಗ ಲಾರಿ ಓನರ್ಗಳು ನಾವೇನು ಡಿಗ್ರಿ PhD ಏನು ಓದಿಲ್ಲ ಸರ್. CMಗಳು MLAಗಳು ಮುಖ್ಯಮಂತ್ರಿಗಳೇ ರಾಜಕೀಯದಿಂದ ಕಿತ್ತಾಡ್ತಾರ. ಸಂಘ ಸಂಸ್ಥೆ ಬಹಳ ಬುದ್ಧಿವಂತಿಕೆ ಜನ ಏನಿಲ್ಲ ಸರ್. ಮಾಮೂಲು ಒಂದ್ ಸ್ವಲ್ಪ ಇರ್ತಾವ, ಅವೆಲ್ಲ ಸರಿಪಡಿಸ್ಕೊಂಡು ಅಧ್ಯಕ್ಷರು ಹೋಗ್ತಾರ, ಒಂದ್ 4-5 ದಿನ ಇರ್ತಾವ ಸರ್. ಯಾರೋ ಸರ್ ಆದಾಯ ಅನ್ನೋದು ಇಲ್ಲಿ ಲಾರಿ ಅಸೋಸಿಯೇಷನ್ ಓನರ್ಗಳೇ ರೋಡ್ಗೆ ಬಂದು ಸ್ಕೂಲ್ ಫೀಸ್ಗಳು ಕಟ್ಟಲ್ಲ, ಆ ಪರಿಸ್ಥಿತಿಯಲ್ಲಿ ಇದಾರೆ. ಆದಾಯ ಎಲ್ಲಿಂದ ಬರುತ್ತೆ ಸರ್? ಇವತ್ತು ಆದಾಯ ಇದ್ದಿದ್ರೆ ಲಾರಿ ಅಸೋಸಿಯೇಷನ್ ನಲ್ಲಿ ಪ್ರತಿಯೊಂದು ಬಳ್ಳಾರಿಯಲ್ಲಿ 400 ರಿಂದ 500 ಗಾಡಿಗಳು ಇದೇ 3 ತಿಂಗಳಲ್ಲಿ ಸೀಜ್ ಆಗಿದಾವೆ ಸರ್. ಎಲ್ಲಿಂದ ಆದಾಯ ಬರುತ್ತೆ ಸರ್ ಲಾರಿ ಮಾಲೀಕರು? ಸರ್ ಆದಾಯ ಇಲ್ಲ ಅಂತ ಬಿಡ್ತಾ ಇಲ್ಲ ಸರ್. ನಾನು ಮಹಾನಗರ ಪಾಲಿಕೆ ಆಗಿದ್ದೀನಿ.
ಮಹಾನಗರ ಪಾಲಿಕೆಯಲ್ಲಿ ಇದೀನಿ ಸರ್. ಅಲ್ಲಿ ಸೇವೆ ಮಾಡಕ್ಕೆ ಬಹಳ ಕಷ್ಟ ಪರಿಸ್ಥಿತಿ ಇದೆ. ನನ್ನ ವಾರ್ಡಲ್ಲಿ ಅಭಿವೃದ್ಧಿಗೆ ಕುಂಠಿತ ಆಗಿದೆ. ಹಂಗಾಗಿ ಎರಡು ಕಡೆ ಮಾಡಕ್ಕಾಗಲ್ಲ. ಹಂಗಾಗಿ ಇಲ್ಲಿ ಒಳ್ಳೆ ವ್ಯಕ್ತಿ, ಸೂಕ್ತವಾದಂತ ವ್ಯಕ್ತಿ ಸಿಕ್ಕಿದ್ರು. ನಮ್ಮ MLA ಸಾಹೇಬರಾಗಿರ್ಬೋದು, ಇಬ್ರು ಶಾಸಕರು, MP ಸಾಹೇಬರು ಎಲ್ಲರೂ ಒಮ್ಮತದಿಂದ ಸೇರ್ಕೊಂಡು ಅವರು ಒಳ್ಳೆ ಅಧ್ಯಕ್ಷರಿದ್ರೆ ಅವ್ರನ್ನ ಬೆಂಬಲ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಾಡ್ತಾ ಇದೀವಿ ಸರ್. ನಾನು ವಾರ್ಡಲ್ಲಿ ಅಭಿವೃದ್ಧಿ ಕೆಲಸ ಇದೆ ಸರ್, ಅಷ್ಟೇ, ಏನಿಲ್ಲ. ಓಕೆ ಸರ್, ವೆಲ್ಕಮ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್.